ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ಸಾಮಾನ್ಯವಾಗಿ ನಾನು ಯಾವುದೇ ವ್ಯಕ್ತಿಯ ಒಪಿನಿಯನ್ ಬೇಸ್ಡ್ ಆಗಿ ಅವರಿಗೆ ಕೌಂಟರ್ ಒಪಿನಿಯನ್ ಅನ್ನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಪಿಸೋಡ್ ಅನ್ನ ಮಾಡೋದಿಲ್ಲ. ಆದ್ರೆ ಒಂದು ಸಿನಿಮಾ ಧುರಂಧರ್, ಆ ಸಿನಿಮಾದ ಅಗೇನಿಸ್ಟ್ ಆಗಿ ಧ್ರುವ್ ರಾಠಿ ಅನ್ನುವಂತಹ ವೆರಿ ಪಾಪ್ಯುಲರ್ ಅಂಡ್ ಕಾಂಟ್ರವರ್ಷಿಯಲ್ ಯೂಟ್ಯೂಬರ್ ಮಾಡಿರುವಂತಹ ಒಂದು ವಿಡಿಯೋ, ಹಾಗೆ ಈ ರೈಟ್ ಲೆಫ್ಟ್ ಮತ್ತೊಂದು ಮರದೊಂದು ಅನ್ನೋ ಪೊಲಿಟಿಕಲ್ ಐಡಿಯಾಲಜಿ ಅವರೆಲ್ಲ ಸೇರಿ ಈ ಸಿನಿಮಾವನ್ನ ಹಾಗೆ ಆ ವ್ಯಕ್ತಿಯನ್ನ ಇದೆರಡನ್ನು ಯಾವ ರೀತಿ ಪೊಲಿಟಿಕಲ್ ಆಂಗಲ್ ಒಂಥರ ಟ್ರೋಲ್ ಮಾಡೋದ್ರಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಗೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋ ತರದಲ್ಲಿ ಗೊತ್ತಾಗದೆ ಇರೋದರ ಮಟ್ಟಿಗೆ ಒಂದು ಪೋಲರೈಸೇಷನ್ ಅನ್ನುವಂಥದ್ದು ಏನ್ ಕ್ರಿಯೇಟ್ ಆಗಿದೆ, ಅದರ ಬಗ್ಗೆ ಒಂದಷ್ಟು ಪರ್ಸ್ಪೆಕ್ಟಿವ್ ಅನ್ನ, ಜಡ್ಜ್ಮೆಂಟ್ ಅನ್ನಲ್ಲ ಅಥವಾ ನನ್ನ ಒಪಿನಿಯನ್ನೇ ಸತ್ಯ ಇದೇ ಸರಿ ಅನ್ನೋ ತರದಲ್ಲಿ ನಾನು ವರ್ಡಿಕ್ಟ್ ಅನ್ನ ಸಹ ಕೊಡೋದಿಲ್ಲ. ಒಂದು ಪರ್ಸ್ಪೆಕ್ಟಿವ್ ಹೀಗೂ ಇರಬಹುದು ಅನ್ನುವಂತಹ ಒಂದು ಥಾಟ್ ಪ್ರೊಸೆಸ್ ಅನ್ನ ನನ್ನ ಆಡಿಯನ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ, ಆ ಥಾಟ್ ಪ್ರೊಸೆಸ್ ಅನ್ನ ನಿಮ್ಮಲ್ಲಿ ಇನಿಶಿಯೇಟ್ ಮಾಡುವಂತಹ ಒಂದು ಗುಡ್ ಇಂಟೆನ್ಷನ್ ಇಂದ ಈ ಒಂದು ಎಪಿಸೋಡ್ ಅನ್ನ ಮಾಡ್ತಾ ಇದ್ದೀನಿ. ಧುರಂಧರ್ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ನಾನು. ಒಂದು 3.5 ಗಂಟೆ ಇದೆ. ಅಬ್ಸಲ್ಯೂಟ್ಲಿ ಲವ್ಡ್ ಇಟ್. ಎಸ್ಪೆಷಲಿ ನಾನು ರಣವೀರ್ ಸಿಂಗ್ ಅವರ ಬಹಳಷ್ಟು ಸಿನಿಮಾಗಳನ್ನ ನೋಡಿ ಮೆಚ್ಚಿದ್ದೆ, ಅವರ ಆಕ್ಟಿಂಗ್ ಅನ್ನ. ಆದ್ರೆ ಇದರಲ್ಲಿ ಇರುವಂತಹ ಕ್ಯಾರೆಕ್ಟರೈಸೇಷನ್, ಒಂದು ಸ್ಟಾರ್ ಪಟ್ಟವನ್ನ ಬಿಟ್ಟು ಬಾಕಿ ಎಲ್ಲಾ ಕ್ಯಾರೆಕ್ಟರ್ಗೂ ಅಷ್ಟೇ ವೇಟೇಜ್ ಇದೆ. ಅದರಲ್ಲಿ ಒಬ್ಬ ಸಾಮಾನ್ಯ ಆರ್ಟಿಸ್ಟ್ ಆಗಿ ಆ ಒಂದು ಕ್ಯಾರೆಕ್ಟರ್ ಅನ್ನ ಜೀವಿಸೋದಿದೆ ಅಲ್ಲ, ಲವ್ಡ್ ಇಟ್. ಅಂಡ್ ಅಕ್ಷಯ್ ಖನ್ನಾ ಆ ರೆಹಮಾನ್ ಡೆಕಾಯ್ತ್ ಅನ್ನುವಂತಹ ಕ್ಯಾರೆಕ್ಟರ್, ಆ ಸಿನಿಮಾದ ಒಂದು ಕ್ಲಿಪ್ ಅನ್ನೋದು ಏನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ, ಅವರು ಡ್ಯಾನ್ಸ್ ಮಾಡೋದು, ಓಹೋ ಹೋ ಹೋ ಹೋ, ಒಬ್ಬ ವ್ಯಕ್ತಿ ಹೆಂಗೆಲ್ಲ ಕಂಬ್ಯಾಕ್ ಅನ್ನ ಮಾಡಬಹುದು ಅನ್ನೋದಕ್ಕೆ ಅಕ್ಷಯ್ ಖನ್ನಾ ಅವರು ಸಾಕ್ಷಿ ಆಗ್ತಾರೆ. ಅದು ಛಾವಾ ಮೂವಿ ಇರಬಹುದು, ಇವನ್ ದುರಂಧರ್. ಆದ್ರೆ ನನಗೆ ಪರ್ಸನಲಿ ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಆಸ್ ಹಮ್ಜಾ, ಲವ್ಡ್ ಇಟ್. ಹಾಗೆ ಈ ರೆಹಮಾನ್ ಡೆಕಾಯ್ತ್ ನ ತಮ್ಮನ ಕ್ಯಾರೆಕ್ಟರ್ ಒಬ್ರು ಮಾಡಿದ್ದಾರೆ, ಉಜೇರ್ ಡೆಕಾಯ್ತ್ ಅಂತ. ಅವರು ಕೂಡ ಅತ್ಯಂತ ಮನೋಜ್ಞವಾಗಿ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಐ ಟೋಟಲಿ ಲವ್ ದ ಫಿಲಮ್. ಅಂಡ್ ಈ ಸಿನಿಮಾವನ್ನ ನೋಡ್ಕೊಂಡು ಬಂದು ಧ್ರುವ್ ರಾಠಿ ಮಾಡಿರುವಂತಹ ವಿಡಿಯೋದಲ್ಲಿ ಹೇಳಿರುವಂತಹ ಬಹಳಷ್ಟು ಪಾಯಿಂಟ್ ಅನ್ನುವಂಥದ್ದು ಮೇಲ್ನೋಟದಲ್ಲಿ ಅತಿ ಸಾಮಾನ್ಯ ವ್ಯಕ್ತಿಗೂ ಸಹ ಮಾತಾಡಿರೋದು ಹೌದು ಅಂತ ಅನಿಸುತ್ತೆ. ಆದ್ರೆ ಧ್ರುವ್ ರಾಠಿ ಒಂದು ಸಿನಿಮಾವನ್ನ ಸಿನಿಮಾವಾಗಿ ನೋಡದೆ ಅದನ್ನ ಕ್ರಿಟಿಸೈಸ್ ಮಾಡಬೇಕು, ಅದ್ರ ಮೇಲೆ ಒಂದು ವರ್ಡಿಕ್ಟ್ ಅನ್ನ ಪಾಸ್ ಮಾಡಬೇಕು ಅನ್ನುವಂತಹ ಎಕ್ಸಾಜುರೇಟೆಡ್ ನರೇಷನ್ ಅನ್ನ ಸಹ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತಾರೆ. ಅದನ್ನ ಪರ್ಸ್ಪೆಕ್ಟಿವ್ ನ ರೂಪದಲ್ಲಿ ನಿಮ್ಗೆ ಹೇಳುವಂತದ್ದು ನನ್ನ ಉದ್ದೇಶ. ಇನ್ಫ್ಯಾಕ್ಟ್ ಧ್ರುವ್ ರಾಠಿಯನ್ನ ಕೆಲವೊಂದಷ್ಟು ಜನ ಯಾರು ಈ ಬಿಜೆಪಿಯ ಚಮಚಾಗಳಿರ್ತಾರೆ, ಸಪೋರ್ಟರ್ಸ್ ಅಲ್ಲ, ಚಮಚಾಗಳು ಯಾರಿರ್ತಾರೆ ಅಂಥವರು ಆಂಟಿ ನ್ಯಾಷನಲ್ ಅಂತ ಕರೀತಾರೆ, ಜರ್ಮನ್ ಶೆಫರ್ಡ್ ಅಂತ ಕರೀತಾರೆ, ಬೇರೆ ಬೇರೆ ಕೆಟ್ಟ ವರ್ಡ್ ಅಲ್ಲಿ ಟ್ರೋಲ್ ಮಾಡ್ತಾರೆ. ಐ ಡೋಂಟ್ ಬಿಲಾಂಗ್ ದೇರ್. ಹಾಗೆ ತನ್ನ ನರೇಷನ್ ಮಾತ್ರ ಸತ್ಯ, ನಾನ್ ನೋಡ್ತಾ ಇರೋದು ಮಾತ್ರ ಸರಿ, ನಾನ್ ಏನ್ ಹೇಳ್ತೀನಿ ಅದು ಮಾತ್ರ 100% ಅಥೆಂಟಿಕ್ ಅನ್ನೋ ತರದ ಓವರ್ ಕಾನ್ಫಿಡೆನ್ಸ್ ನ ಅವರ ಐಡಿಯಾಲಜಿ ಅಥವಾ ಬಯಾಸ್ ಅನ್ನುವಂಥದ್ದು ಏನಿದೆ ಅಲ್ಲ, ಐ ಡೋಂಟ್ ಅಗ್ರಿ ಟು ದ್ಯಾಟ್ ಆಸ್ ವೆಲ್. ಆ ವ್ಯಕ್ತಿ ಆಂಟಿ ನ್ಯಾಷನಲ್ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಅವರ ಬಹಳಷ್ಟು ವಿಡಿಯೋಸ್ ಅನ್ನ ನಾನು ನೋಡಿದ್ದೀನಿ. ಇಟ್ ಈಸ್ ಸೆನ್ಸಿಬಲ್. ಬಟ್ ದೆನ್ ನಾನು ಹೇಳಿದೆ ಅಲ್ಲ, ಒಬ್ಬ ವ್ಯಕ್ತಿಯ ಮೇಲೆ ಇರುವಂತಹ ಪೀಕ್ ಲೆವೆಲ್ ನ ಡಿಸಪಾಯಿಂಟ್ಮೆಂಟ್ ಅಥವಾ ಹೇಟ್ರೆಡ್ ಅನ್ನೋದು ಅದೇ ಲೆನ್ಸ್ ನಲ್ಲಿ ಎಲ್ಲದನ್ನ ನೋಡ್ತಾ ಹೋಗೋದು, ಕ್ರಿಟಿಸೈಸ್ ಮಾಡಿದ್ರೆ, ಕ್ರಿಟಿಸೈಸ್ ಅನ್ನೋದು ಯಾವಾಗ ಜಡ್ಜ್ಮೆಂಟ್ ಅಥವಾ ವರ್ಡಿಕ್ಟ್ ಆಗಿ ಪಾಸ್ ಆಗ್ತಾ ಹೋಗುತ್ತೆ, ದ್ಯಾಟ್ ಶುಡ್ ಬಿ ಅಡ್ರೆಸ್ಡ್ ಪ್ರಾಪರ್ಲಿ. ಆ ಒಂದು ಉದ್ದೇಶ. ಸೊ ಈ ಸಿನಿಮಾದಲ್ಲಿ ಏನು ತೋರಿಸಲಾಗಿದೆ ಅಥವಾ ಏನೇನನ್ನೆಲ್ಲ ನರೇಷನ್ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ, ಅದು ಡೈರೆಕ್ಟರ್ ಆದಿತ್ಯ ಧರ್ ಅನ್ನುವಂತಹ ಬಿಜೆಪಿ ಚಾಟುಕಾರನ ಇಂಟೆನ್ಷನಲ್ ಪ್ರೊಪಗೇಂಡಾ. आदित्य धर बीजेपी के तलवे चाटने में इतना खो गया कि उसने यही बेवकूफी कर डाली. वैसे शायद इसको बेवकूफी नहीं कहना चाहिए. ಅಂದ್ರೆ ಈ ಸಿನಿಮಾನೇ ಬಿಜೆಪಿಯ ಪ್ರೊಪಗ್ಯಾಂಡಾ. UPA ಸರ್ಕಾರದಲ್ಲಿ ಇದ್ದವರೆಲ್ಲ ದೇಶದ್ರೋಹಿಗಳಾಗಿದ್ರು, ಪಾಕಿಸ್ತಾನದ ಪರವಾಗಿದ್ದಿದ್ರು, ನಾವು ಮಾತ್ರ ದೇಶ ರಕ್ಷಕರು, ಧರ್ಮ ರಕ್ಷಕರು ಅನ್ನುವಂತಹ ಬಿಜೆಪಿಯ ಒಂದು ಪ್ರೊಪಗ್ಯಾಂಡಾ ಅನ್ನುವಂಥದ್ದು ಏನಿದೆ ಅಲ್ಲ, ಅದನ್ನ ಪುಷ್ ಮಾಡುವಂತಹ ಸಿನಿಮಾ ಅಂತ ಏನ್ ಹೇಳ್ತಾರೆ. ಕೆಲವೊಂದು ಕಡೆ ಅದು ಎಸ್ಪೆಷಲಿ ಮಾಧವನ್ ಕ್ಯಾರೆಕ್ಟರ್ ಅನ್ನುವಂಥದ್ದು ಏನಿದೆ, ಅಜಯ್ ಸಾನ್ಯಾಲ್ ಅನ್ನುವಂಥದ್ದು, ಅದರಲ್ಲಿ ಕೆಲವು ಕಡೆ ಪುಷ್ ಇದೆ. ಆದ್ರೆ ಪ್ರೊಪಗ್ಯಾಂಡಾ ಮಾಡಬೇಕು ಅನ್ನುವಂತಹದ್ದೇ ಅವರ ಉದ್ದೇಶ ಇತ್ತು ಅನ್ನೋದನ್ನ ಐ ಡೋಂಟ್ ಸಿ ಥ್ರೂ ಇಟ್. ಬಿಕಾಸ್ ಫ್ಯಾಕ್ಟ್ಸ್ ಯಾವುದು ಪ್ರೊಪಗ್ಯಾಂಡಾ, ಯಾವುದು ನರೇಟಿವ್, ಯಾವುದು ನಮ್ಮನ್ನ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಬಹುದು ಅನ್ನೋ ತರದಲ್ಲಿ ಸಾಮಾನ್ಯ ಜನರಿಗೆ ಇವತ್ತಿನ ಕಾಲಘಟ್ಟದಲ್ಲಿ
ಹಾಲನ್ನ ನೀರನ್ನ ಸಪರೇಟ್ ಮಾಡುವಂತಹ ಸಾಮಾನ್ಯ ಜ್ಞಾನ ಇದೆ. ಹಾಗಾಗಿ ಈ ಸಿನಿಮಾದಲ್ಲಿ ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್ ಅಂತ ಏನಿದೆ ಅದನ್ನ ಎಲ್ಲೆಲ್ಲಿ ಎಷ್ಟೆಷ್ಟು ಡ್ರಮಟೈಸ್ ಮಾಡಿದ್ದಾರೆ, ಅದನ್ನ ಫಿಕ್ಷನಲಿ ಶೋ ಮಾಡಿದ್ದಾರೆ ಅಥವಾ ಎಕ್ಸಾಜುರೇಟ್ ಮಾಡಿದ್ದಾರೆ ಕ್ರಿಯೇಟಿವ್ ಫ್ರೀಡಮ್ ನಲ್ಲಿ. ಹಾಗೆ ರಿಯಲ್ ಲೈಫ್ ನ ಫುಟೇಜ್ ಅನ್ನೋದನ್ನ ಕೆಲವು ಏನ್ ತೋರಿಸ್ತಾ ಹೋಗ್ತಾರೆ, ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಆಡಿಯನ್ಸ್ಗೆ ಸ್ಪೂನ್ ಫೀಡ್ ಮಾಡದೇ ಇದ್ರೂ ಕೂಡ ಯಾವುದು ಫ್ಯಾಕ್ಟ್ಸ್ ಯಾವುದು ಫಿಕ್ಷನ್ ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಾಗತ್ತೆ. ಹಾಗಾಗಿ ಈ ಸಿನಿಮಾ ಜನರಿಗೆ ರೀಚ್ ಆಗಿರೋದು, ಆಗ್ತಾ ಇರೋದು, ಹೈಯೆಸ್ಟ್ ಬಿಸ್ನೆಸ್ ಅನ್ನ ಮಾಡ್ತಾ ಇರೋದು. ನೆಕ್ಸ್ಟ್, ಧ್ರುವ ರಾಟಿಯ ಒಂದು ಆರೋಪ ಏನು ಅಂತಂದ್ರೆ, ये फिल्म दिखाती है कि हमारे देश की इंटेलिजेंस एजेंसीज क्रिमिनल्स को हायर करती हैं। क्या कोई भी देशभक्त इंटेलिजेंस ऑफिसर इस बात से सहमत होगा? ನಮ್ಮ ಭಾರತೀಯ ಇಂಟೆಲಿಜೆನ್ಸ್ ಅನ್ನೋದು ಕ್ರಿಮಿನಲ್ಸ್ ಅನ್ನ ಹೈಯರ್ ಮಾಡುತ್ತೆ, ಅದರಿಂದ ದೇಶದ ಒಂದು ಮರ್ಯಾದೆ ತೆಗೆಯೋ ರೀತಿಯಲ್ಲಿ ಆದಿತ್ಯದರು ಮಾಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ. ಅಂದ್ರೆ ಈ ರಣವೀರ್ ಸಿಂಗ್ ಕ್ಯಾರೆಕ್ಟರ್ ಅನ್ನುವಂಥದ್ದು, ಆತನನ್ನ ಪಾಕಿಸ್ತಾನಕ್ಕೆ ಕಳಿಸೋಕ್ಕಿಂತ ಮುಂಚೆ ಆತ ಯಾರಾಗಿದ್ದ ಅಂತಂದ್ರೆ ಭಾರತದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂತಹ ಒಬ್ಬ ಕ್ರಿಮಿನಲ್. ಆ ಕ್ರಿಮಿನಲ್ ಅನ್ನ ಟ್ರೈನ್ ಮಾಡಿ ಈ ಅಜಯ್ ಸಾನ್ಯಾಲ್ ಅನ್ನುವಂತಹ ಇಂಟೆಲಿಜೆನ್ಸ್ ಮುಖ್ಯಸ್ಥ ಪಾಕಿಸ್ತಾನಕ್ಕೆ ಅವರನ್ನ ಸ್ಪೈ ಆಗಿ ಕಳಿಸ್ತಾರೆ. ಇದ್ರ ಮೂಲಕ ದೇಶದ ಮರ್ಯಾದೆಯನ್ನ ನೀವು ಕ್ವೆಶ್ಚನ್ ಮಾಡದ ಹಾಗೆ ಅಲ್ಲ ಅನ್ನುವಂತಹ ಧ್ರುವ ರಾಟಿಯ ಆರೋಪ ಅಥವಾ ವರ್ಡಿಕ್ಟ್ ಅನ್ನುವಂಥದ್ದು ಏನಿದೆ. ಸೊ ಸಾಮ್ ದಾಮ್ ದಂಡ್ ಬೇದ್ ಅನ್ನುವಂತಹ ಚಾಣಕ್ಯ ನೀತಿಯಲ್ಲಿ ಇಲ್ಲಿ ಅನುಸರಿಸಿರುವುದು ಭೇದ ಅಂತಂದ್ರೆ ನನ್ನ ಸ್ವಂತ ರಕ್ಷಣೆಗೆ ಯಾವ ದೇಶ ಪದೇ ಪದೇ ಥ್ರೆಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ನಾವೇನು ಮಾಡ್ತಾ ಇಲ್ಲ. ಸಿ, ಇಂಡಿಯನ್ ಆರ್ಮಿ ಮಾಡುವಂಥದ್ದು ಡಿಫೆನ್ಸ್, ಬಟ್ ಪಾಕಿಸ್ತಾನ ಮಾಡೋದು ಅಟ್ಯಾಕ್. ಸೊ ಇಂಥವರಿಗೆ ನೀವು ಎಷ್ಟು ಅಂತ ಜವಾಬ್ ಕೊಡೋಕ್ ಸಾಧ್ಯ? ಎಷ್ಟು ಅಂತ ನೀವು ಶಾಂತಿ ಸೌಹಾರ್ದತೆ ಹೇಳಿ ಕೊಡೋಕೆ ಸಾಧ್ಯ? ಇಲ್ಲ, ನಾವು ಹುಟ್ಟಿರೋದೇ ಅಟ್ಯಾಕ್ ಮಾಡೋಕೆ, ಅದು ಕೂಡ ನಾವು ಎದ್ರ ಅಟ್ಯಾಕ್ ಮಾಡೋದಿಲ್ಲ, ಟೆರರಿಸ್ಟ್ ಅನ್ನ ಫಂಡ್ ಮಾಡ್ತೀವಿ, ಜನರನ್ನ ಸಾಯಿಸ್ತೀವಿ ಅನ್ನೋ ಉದ್ದೇಶ ಇರುವಾಗ ಭೇದ ಅನ್ನುವಂತಹ ನೀತಿಯನ್ನ ಆರಿಸ್ಕೊಂಡು ನಾನು ನನ್ನ ಇಂಟೆಲಿಜೆನ್ಸ್ ನ ಒಬ್ಬ ಸೋಲ್ಜರ್ ಅನ್ನ ಕೊಡೋ ಬದಲಾಗಿ ಯಾವ ಒಂದು ದೇಶದಲ್ಲಿ ಯಾವುದೋ ಒಂದು ಕಾರಣದಿಂದ ಕ್ರಿಮಿನಲ್ ಆಗಿದ್ದಂತಹ ಒಬ್ಬ ವ್ಯಕ್ತಿಯಲ್ಲಿ ದೇಶ ಪ್ರೇಮವನ್ನ ಜಾಗೃತಗೊಳಿಸಿ ಅವನನ್ನ ಆ ಸೋಲ್ಜರ್ಗೆ ಇಕ್ವಿವ್ಯಾಲೆಂಟ್ ಆಗಿ ಟ್ರೈನ್ ಮಾಡಿ ನಾನು ಒಂದು ವಿರೋಧಿ ರಾಷ್ಟ್ರಕ್ಕೆ ಕಳಿಸ್ದೆ ಅಂತಂದ್ರೆ, ಒಂದ್ ವೇಳೆ ಅವನು ಅಲ್ಲಿ ಸಿಕ್ಕಾಕೊಂಡು ಬಿದ್ದು ಸತ್ತೋದ ಅಂತಂದ್ರೆ ನನಗೆ ಆಗುವಂತಹ ಲಾಸ್, ಯಾವಾಗ ನನ್ನ ದೇಶದ ಕ್ರಿಮಿನಲ್ ಬ್ಯಾಕ್ ಗ್ರೌಂಡೇ ಇಲ್ಲದೆ ಅಂತಹ ಟ್ರೈನ್ ಆಗಿರುವಂತಹ ಸೋಲ್ಜರ್ ಅನ್ನ ಲಾಸ್ ಮಾಡ್ಕೊಂಡ್ರೆ ಆಗುವಂತಹ ಈ ಎರಡನ್ನ ಲೆಕ್ಕಾಚಾರ ಹಾಕಿದ್ರೆ ಯಾವುದು ಲೆಸ್ ಪೇನ್ಫುಲ್ ನನಗೆ ಹೇಳಿ? ಈ ಒಂದು ಸ್ಟ್ರಾಟಜಿಯನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ವಾಟ್ ಈಸ್ ಸೋ ರಾಂಗ್ ಅಬೌಟ್ ಇಟ್? आदित्य धर अपने पॉलिटिकल प्रोपेगेंडा को फैलाने में इतना मगन हो गया कि उसने वही दिखा दिया जो पाकिस्तान ने भारत पर कई बार इल्जाम लगाया है कि भारत पाकिस्तान में सबवर्सिव एक्टिविटीज के लिए अपने सीक्रेट एजेंट्स को भेजता है। असलियत यह है दोस्तों कि भारत सरकार ने कंसिस्टेंटली ऐसे सभी क्लेम्स को रिफ्यूट किया। ಯಾವುದೇ ದೇಶ ಅವರ ಸ್ಪೈ ಏಜೆಂಟ್ಗಳು ಸಿಕ್ಕಾಕೊಂಡು ಬಿದ್ರೆ ಹೌದೌದು ನಮ್ಮ ದೇಶದವರು ಅಂತ ಕ್ಲೇಮ್ ಮಾಡೋದಿಲ್ಲ. ಈ ಪ್ರತಿಯೊಬ್ಬ ಸ್ಪೈಗೂ ಗೊತ್ತಿರುತ್ತೆ, ಒಂದ್ ವೇಳೆ ನಾನು ಸಿಕ್ಕಾಕೊಂಡ್ರೆ ನನ್ನನ್ನ ಯಾರು ಕ್ಲೇಮ್ ಮಾಡೋದಿಲ್ಲ, ಅಲ್ಲಿಗೆ ನನ್ನ ಕಥೆ ಮುಗೀತು ಅನ್ನುವಂಥದ್ದು ಗೊತ್ತಿರುತ್ತೆ. ಹಾಗಾಗಿ ಏನೋ ಡಿಸೋನ್ ಮಾಡಿದ್ರು ಅನ್ನೋ ತರದಲ್ಲಿ ಅಲ್ಲ ಇದು. ನೆಕ್ಸ್ಟ್, ಆದಿತ್ಯಧರ್ ಬಿಜೆಪಿಯ ಚಾಟುಕಾರ ಅನ್ನುವಂಥದ್ದು ಏನಿದೆ ಅಲ್ಲ, ನೋಡಿ, ಬಿಜೆಪಿ ತನ್ನ ಅಧಿಕಾರದ ಅವಧಿಯನ್ನ ಹಿಡಿದಾಗಿಂದ ಮೀಡಿಯಾವನ್ನೆಲ್ಲ ಗೋಧಿ ಮೀಡಿಯಾ ಮಾಡ್ಕೊಂಡಿದೆ. ಅದಿವಾಗ ಯೂಟ್ಯೂಬರ್ಸ್ ಅನ್ನು ಸಹ ಬಿಡ್ತಾ ಇಲ್ಲ. ಜೊತೆಗೆ ಸಿನಿಮಾದಲ್ಲಿ ತನ್ನ ಕೆಲವೊಂದಷ್ಟು ಆಕ್ಟರ್ಸ್ ಡೈರೆಕ್ಟರ್ಸ್ ಅನ್ನ ಪ್ರೊಪಗ್ಯಾಂಡಾ ಕ್ರಿಯೇಟ್ ಮಾಡುವ ಸಲುವಾಗಿಯೇ ಇಟ್ಕೊಂಡಿದೆ, ವಿಚ್ ಇಸ್ ಟ್ರೂ. ಆದ್ರೆ ಅದರ ಅರ್ಥ ಒಬ್ಬ ವ್ಯಕ್ತಿಗೆ ಯಾರು ಡೈರೆಕ್ಟರ್ ಆಗಿರ್ತಾರೆ, ಆಕ್ಟರ್ ಆಗಿರ್ತಾರೆ, ಅವರಿಗೂ ಸಹ ಒಂದು ಸ್ವಂತವಾಗಿರುವಂತಹ ಯಾವುದೇ ಪ್ರೊಪಗ್ಯಾಂಡಾ ಅಂತ ಅಲ್ಲ. ಇವಾಗ ನನಗೆ ಆಸ್ ಅ ಜರ್ನಲಿಸ್ಟ್ ಆಗಿ ನಂದು ಒಂದು ಪೊಲಿಟಿಕಲ್ ಸ್ಟ್ಯಾಂಡ್ ಇದೆ. ನಾನು ಓಪನ್ ಆಗಿ ಕೆಲವು ಸತಿ ಹೇಳಿದ್ದೀನಿ, ಐ ವಾಸ್ ಮೋದಿ ಅಡ್ಮೈರರ್. ಅವರು ದೇಶದ ಸಲುವಾಗಿ ಏನು ಮಾಡ್ತಾರೆ, ನನ್ನ ದೇಶಕ್ಕೆ ಏನು ಡೆವಲಪ್ಮೆಂಟ್ ಬೇಕು ಅದನ್ನ ತರ್ತಾರೆ ಅನ್ನುವಂತಹ ನಂಬಿಕೆಯಲ್ಲೇ ನಾನು ಕೂಡ ಅವ್ರನ್ನ ತುಂಬಾ ಅಡ್ಮೈರ್ ಮಾಡಿದ್ದೀನಿ. ಹಿಂದುತ್ವದ ಸಲುವಾಗಿ ಬಹಳಷ್ಟು ಸಂದರ್ಭದಲ್ಲಿ ಇಂಥ ಒಬ್ಬ ನಾಯಕ ಬೇಕು ಅನ್ನೋದನ್ನ ನಾನು ಹೋಪ್ಫುಲಿ ನೋಡಿದ್ದೀನಿ. ಐ ಹ್ಯಾವ್ ವೋಟೆಡ್ ಫಾರ್ ಹಿಮ್. ಬಟ್ ಹಿಂದುತ್ವದ ಹೆಸರಿನಲ್ಲಿ ನೀವು ಮಾಡಬಾರದನ್ನ ಮಾಡ್ತೀರಾ ಅಂತಂದ್ರೆ ಅದೇ ಹಿಂದೂ ಆಗಿ ನಿಮ್ಮ ವಿರುದ್ಧವಾಗಿ ನಿಲ್ತೀನಿ, ಹಾಗೆ ಅದನ್ನ ಕ್ವೆಶ್ಚನ್ ಮಾಡ್ತೀನಿ. ಅದೇ ಹಿಂದುತ್ವ. ಬಿಜೆಪಿ ಅಂತಂದ್ರೆ ಹಿಂದುತ್ವ ಅಲ್ಲ. ಹಿಂದುತ್ವನ್ನ ಟ್ರಂಪ್ ಕಾರ್ಡ್ ಮಾಡಿಕೊಂಡು ಬಿಜೆಪಿ ಅಧಿಕಾರಕ್ಕೆ ಬಂದು ಇದೀಗ ಹಿಂದುತ್ವದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಹಂಗಿರ್ಬೇಕಿದ್ರೆ ನಿಜವಾದ ಹಿಂದುತ್ವದ ಐಡಿಯಾಲಜಿ ಇರುವಂತಹವರು, ಪ್ರಾಕ್ಟೀಸ್ ಮಾಡುವವರು ಅದನ್ನ ವಿರೋಧ ಮಾಡಬೇಕು, ಸರಿ ದಾರಿಗೆ ತರಬೇಕು. ಹಾಗೆ ಕಾಂಗ್ರೆಸ್ ಆ ಟೈಮಲ್ಲಿ ಹಂಗಿತ್ತು ಹಿಂಗಿತ್ತು, ಕಾಂಗ್ರೆಸ್ ಆ ಟೈಮಲ್ಲಿ ಹಂಗಿತ್ತು ಅನ್ನೋರು ನಾನು ವೋಟ್ ಮಾಡಿಲ್ಲ.
ನಾನು ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ನೆಹರು ಇದ್ದಾಗ ಏನಾಗಿತ್ತು ಏನಾಗಿರ್ಲಿಲ್ಲ ಅನ್ನೋದಕ್ಕೆ ನಾನ್ ಜೀವಂತವಾಗಿ ಇರ್ಲೇ ಇಲ್ಲ, ಹುಟ್ಟೇ ಇರ್ಲಿಲ್ಲ. ಹಾಗೆ ಅವಾಗ ಅವ್ರು ಹಂಗ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರನೇ ಅವರು ಇವಾಗ ಅಧಿಕಾರದಲ್ಲಿ ಇಲ್ಲದೆ ಇರೋದು. ನೀವ್ ಇದೀರಾ ಅಂತಂದ್ರೆ ಅದು ನನ್ನಿಂದ, ನನಗೆ ನೀವು ಆನ್ಸರೇಬಲ್. ಹಿಂದುತ್ವದ ಹೆಸರಿನಲ್ಲಿ ನೀವು ವೋಟನ್ನ ತಗೊಂಡು ಬಾಂಗ್ಲಾದೇಶದಲ್ಲಿ ಮೈನಾರಿಟಿ ಆಗಿರುವಂತಹ ಹಿಂದೂಗಳನ್ನ ಹುಡುಕಿ ಕೊಲ್ತಾ ಇರುವಾಗ ಒಂದೇ ಒಂದು ಇಂಟರ್ನ್ಯಾಷನಲ್ ಸ್ಟೇಟ್ಮೆಂಟ್ ಅನ್ನ ಕೊಡೋದಿಲ್ಲ ಅಂತಂದ್ರೆ ಎಲ್ಲಿ ನಿಮ್ಮ ಹಿಂದುತ್ವ? ಸೊ ಇದೆಲ್ಲದೂ ಕೂಡ ಇದೆ ಅಲ್ಲ, ಹಿಂದುತ್ವದ ಹೆಸರಿನಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡ. ಈ ಕರ್ಮಕಾಂಡವನ್ನ ನಿಜವಾದ ಹಿಂದೂಗಳು ಸಹಿಸೋದಿಲ್ಲ. ಹಾಗಾಗಿಯೇ ಒಬ್ರನ್ನ ನೀವು ಬಿಜೆಪಿಯ ಚಾಟುಕಾರ ಅಂತ ಕರಿಬೇಕು ಅಂತಂದ್ರೆ ಆ ವ್ಯಕ್ತಿ ಅವರ ಗುಲಾಮಗಿರಿಯಲ್ಲಿ ಇದ್ದಾರಾ ಅಥವಾ ಅವರಿಗೆ ಬಿಜೆಪಿಯ ಪೊಲಿಟಿಕಲ್ ಐಡಿಯಾಲಜಿ ಇದೆಯಾ? ಇದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತಂದ್ರೆ ಆದಿತ್ಯ ಧರ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಹಿನ್ನೆಲೆ, ಅವರ ಕುಟುಂಬ ಅಥವಾ ಬೆಳೆದು ಬಂತಹ ವಾತಾವರಣ ಅನ್ನುವಂಥದ್ದು ಸಪೋಸ್ ಅದು ಬಿಜೆಪಿಯ ಐಡಿಯಾಲಜಿಗೆ ಅಥವಾ ಅವರು ಬಿಜೆಪಿಯ ಮತದಾರ ಆಗಿದ್ರು ಅಂತಂದ್ರೆ ಆ ಒಂದು ಸಿದ್ಧಾಂತದ ಮೂಲಕ ತನ್ನ ಸ್ವಂತ ಪೊಲಿಟಿಕಲ್ ಐಡಿಯಾಲಜಿ ಏನಿದೆ ಅದನ್ನ ಪುಷ್ ಮಾಡಿದ್ದಾರೆ ಅಂದ ತಕ್ಷಣ ಅವ್ರನ್ನ ಬಿಜೆಪಿ ಚಾಟುಕಾರ ಅಂತ ಡಿಕ್ಲೇರ್ ಮಾಡಿ, ಜಸ್ಟ್ ಬಿಕಾಸ್ ಯು ಹೇಟ್ ಬಿಜೆಪಿ ಆರ್ ನರೇಂದ್ರ ಮೋದಿ ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ಡಿರೆಕ್ಟರ್ ಅನ್ನ ಹೇಟ್ ಮಾಡುವಂತದ್ದಿದೆ ಅಲ್ಲ. ಐ ಥಿಂಕ್ ದಿಸ್ ಇಸ್ ವೆರಿ ಚೈಲ್ಡಿಶ್ ಅಟ್ರಿಬ್ಯೂಷನ್ ಆಫ್ ಧ್ರುವ್ ರಾಠಿ ಇನ್ ದಿಸ್ ವಿಡಿಯೋ. ನಾನು ಇಲ್ಲಿ ಆದಿತ್ಯ ಧರ್ ಅವರನ್ನ ಸಪೋರ್ಟ್ ಮಾಡ್ತಾ ಇರುವಂತದ್ದಲ್ಲ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ದ ಪ್ರೊಬ್ಯಾಬಿಲಿಟೀಸ್. ನೆಕ್ಸ್ಟ್, ಈ ಸಿನಿಮಾದಲ್ಲಿ UPA ಸರ್ಕಾರವನ್ನ ಒಂಥರ ಆಂಟಿ ನ್ಯಾಷನಲ್ ಅಂತ ತೋರಿಸ್ಬೇಕು ಅಥವಾ ಮನಮೋಹನ್ ಸಿಂಗ್ ಅವರನ್ನ ಮೋದಿಯಷ್ಟು ಕೆಪೇಬಲ್ ಅಲ್ಲ ಅನ್ನೋ ತರದಲ್ಲಿ ಇಂಟೆನ್ಷನಲಿ ತೋರಿಸಿದ್ದಾರೆ ಅನ್ನುವಂಥದ್ದು ಏನಿದೆ ಅಲ್ಲ. ನೋಡಿ, ಯಾವುದೇ ಸರ್ಕಾರ ಅದು UPA ಆಗಿರ್ಲಿ ಅಥವಾ ಬಿಜೆಪಿ ಆಗಿರ್ಲಿ, ಯಾರಿಗೂ ಅಧಿಕಾರಕ್ಕೆ ಬಂದಾದ್ಮೇಲೆ ನಾವು ಆಂಟಿ ನ್ಯಾಷನಲ್ ಆಗ್ಬೇಕು ಅನ್ನೋ ತರದ ಯಾವುದೇ ಉದ್ದೇಶಗಳು ಇರೋದಿಲ್ಲ. ಕೆಲವು ಸರ್ತಿ ಅದಕ್ಕೆ ಗೊತ್ತಿಲ್ಲದೆ ಕೆಲವೊಂದಷ್ಟು ತಪ್ಪುಗಳಾಗಿರ್ತವೆ, ತಿದ್ದುಕೊಳ್ಳುವಷ್ಟರೊಟ್ಟಿಗೆ ಸಮಯ ಇದ್ದಿರೋದಿಲ್ಲ. ಸೊ ಹಂಗಿರುವಾಗ ಅದನ್ನ ತಪ್ಪು ಅಂತ ಕರಿಬಹುದೇ ವಿನಃ ಅವರು ಆಂಟಿ ನ್ಯಾಷನಲ್ ಅಂತ ತೋರಿಸೋದು ಅಥವಾ ಆ ರೀತಿ ಪೋರ್ಟ್ರೇ ಮಾಡುವಂತದ್ದಿದೆಲ್ಲ, ದಿಸ್ ಇಸ್ ನಾಟ್ ರೈಟ್. ಹಾಗೆ ಒಂದು ಪೊಲಿಟಿಕಲ್ ಐಡಿಯಾಲಜಿಯಲ್ಲಿ ಒಂದಷ್ಟು ಡೈರೆಕ್ಟರ್ಸ್ ಅಥವಾ ಆಕ್ಟರ್ಸ್ ಸಿನಿಮಾಗಳನ್ನ ಮಾಡಿದ್ರು ಅಂದ ತಕ್ಷಣ ಯಾವಾಗ ಅದಕ್ಕೆ ವಿರುದ್ಧವಾಗಿರುವಂತಹ ಐಡಿಯಾಲಜಿಯವರು ಅಧಿಕಾರಕ್ಕೆ ಬರ್ತಾರೆ, ಇವರೆಲ್ಲರೂ ಕೂಡ ಆಟೋಮೆಟಿಕಲಿ ಇವ್ರ ಕಡೆ ಲೀನ್ ಆಗ್ತಾರೆ. ಬಹಳಷ್ಟು ಜನ ಆಕ್ಟರ್ಸ್, ಅದು ಪರೇಶ್ ರಾವಲ್ ಇರಬಹುದು, ಅನುಪಮ್ ಖೇರ್ ಇರಬಹುದು, ಇವರೆಲ್ಲ ಒಂದು ಕಾಲದಲ್ಲಿ ಬಿಜೆಪಿಯ ಸಿದ್ಧಾಂತವನ್ನ ಕ್ರಿಟಿಸೈಸ್ ಮಾಡಿದವರು, ಓಪನ್ ಆಗಿ ಕ್ರಿಟಿಸೈಸ್ ಮಾಡಿರೋರು. ಇವರೆಲ್ಲ ಇವಾಗ ಸಡನ್ ಆಗಿ ಮೋದಿ ಹೇ ತೋ ಮುಮ್ಕಿನ್ ಹೇ ಅಂತ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಸಿದ್ಧಾಂತಕ್ಕೆ ಅವರು ಬದ್ಧ ಆಗಿರೋದಲ್ಲ, ಅವರ ಕೆಲಸ ಅಂದ್ರೆ ಅವ್ರದ್ದು ಏನು ಆರ್ಟಿಸ್ಟ್ ಆಗಿ ಅವರು ರಿಲೆವೆಂಟ್ ಇರಬೇಕು ಅಂತಂದ್ರೆ ಎಲ್ಲಿ ಹೋದ್ರೆ ಗೆದ್ದೆ ತಿಂದು ಬಾಲ ಹಿಡಿಯೋದು ಅಂತ ಹೇಳ್ತಾರೆ. ಇಟ್ ಈಸ್ ಜಸ್ಟ್ ದಾಟ್. ಜನಸಾಮಾನ್ಯರಿಗೆ ಒಂದು ಸಿನಿಮಾವನ್ನ ನೋಡುವಾಗ ಅಥವಾ ಒಬ್ಬ ವ್ಯಕ್ತಿಯನ್ನ ನೋಡುವಾಗ ಇದೆಲ್ಲವೂ ತೀರಾ ಡೆಪ್ತ್ ಅಲ್ಲಿ ಅರ್ಥ ಆಗದೇ ಇರಬಹುದು. ಆದ್ರೆ ಈ ಸಿನಿಮಾವನ್ನ ನೋಡುವಾಗ ನಿಮ್ಗೆ ಯಾವುದು ಫಿಕ್ಷನ್ ಯಾವುದು ಫ್ಯಾಕ್ಟ್ ಅನ್ನೋದು ತೀರಾ ಹತ್ತಿರದಿಂದ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂತಂದ್ರೆ ನಮ್ಮ ಇವತ್ತಿನ ಈ ಇಂಟರ್ನೆಟ್ ದುನಿಯಾದಲ್ಲಿ ನೀವು ಜಾಸ್ತಿನ ಪ್ರೊಪಗ್ಯಾಂಡಾ ಮಾಡೋಕ್ಕೂ ಆಗಲ್ಲ, ನರೇಟಿವ್ ಸೆಟ್ ಮಾಡೋಕ್ಕೂ ಆಗೋದಿಲ್ಲ. ಅದರಲ್ಲೂ ಯಾವಾಗ AI ಅನ್ನೋದು ಸ್ಮಾರ್ಟ್ ಆಗ್ತಾ ಇದ್ದ ಹಾಗೆಲ್ಲ ನೀವು ಅದೇನೇ ಪ್ರೊಪಗ್ಯಾಂಡಾ ಮಾಡಿದ್ರು ಕೂಡ ಒಂದು ಸೆಕೆಂಡ್ ಅಲ್ಲಿ ಆ ಪ್ರೊಪಗ್ಯಾಂಡಾ ಬರ್ಸ್ಟ್ ಮಾಡುವಂತಹ ತಾಕತ್ತು ಟೆಕ್ನಾಲಜಿಯಲ್ಲಿ ಇರೋದಕ್ಕೆ ಕೇವಲ ಒಂದು ಸಿನಿಮಾದ ಮೂಲಕ ಒಂದು ಹಿಸ್ಟ್ರಿಯ ಫ್ಯಾಕ್ಟ್ ಅನ್ನೇ ನಾವು ರಿವರ್ಸ್ ಮಾಡ್ಬಿಡ್ತೀವಿ ಅಂತಂದ್ರೆ ದಿ ತಾಜ್ ಸ್ಟೋರಿ ಹೆಂಗೆ ಅಟ್ಟರ್ ಫ್ಲಾಪ್ ಆಯ್ತಲ್ಲ, ಹಂಗೆ ಯಾವ ಕೆಲವೊಂದಷ್ಟು ಡಿರೆಕ್ಟರ್ಸ್ ಒಂದಷ್ಟು ಸಿನಿಮಾಗಳ ಮೂಲಕ ಜನರನ್ನ ರೀಚ್ ಆಗಿದ್ರು. ಫಾರ್ ಎಕ್ಸಾಂಪಲ್ ವಿವೇಕ್ ಅಗ್ನಿಹೋತ್ರಿ ದಿ ಕಾಶ್ಮೀರ್ ಫೈಲ್ಸ್ ನ ಮೂಲಕ ಜನರನ್ನ ರೀಚ್ ಆಗಿದ್ರು. ಯಾಕೆಂತಂದ್ರೆ ಕಾಶ್ಮೀರಿ ಪಂಡಿತರನ್ನ ಹೆಂಗೆ ಕೊಂದಿದ್ರು ಅನ್ನುವಂತಹ ಬ್ರುಟಾಲಿಟಿ ಇದೆ ಅಲ್ಲ, ಒಬ್ಬ ಕಾಶ್ಮೀರಿ ಪಂಡಿತನ ಹತ್ರ ಕುತ್ಕೊಂಡು ಕೇಳಿ. ಆ ಸಿನಿಮಾವನ್ನ ಯಾರು ಪ್ರೊಪಗ್ಯಾಂಡಾ ಅಂತ ಹೇಳ್ತಾರೆ ಅಂತವ್ರು ದಯವಿಟ್ಟು ಕಾಶ್ಮೀರದ ಪಂಡಿತರ ಹತ್ರ ಒಂದ್ಸತಿ ಮಾತಾಡಿ. ಆದ್ರೆ ಆ ವ್ಯಕ್ತಿ ಅದಕ್ಕಿಂತ ಹಿಂದೆ ಅಂದ್ರೆ ದಿ ಕಾಶ್ಮೀರ್ ಫೈಲ್ಸ್ ಬರೋದಕ್ಕಿಂತ ಹಿಂದೆ ಎಂಥ ಥರ್ಡ್ ಗ್ರೇಡೆಡ್ ಸಿನಿಮಾವನ್ನ ಮಾಡ್ತಾ ಇದ್ರು. ಈ ಸಿನಿಮಾ ಹಿಟ್ ಆದ ತಕ್ಷಣ, ಜನರಿಗೆ ರೀಚ್ ಆದ ತಕ್ಷಣ ಸಡನ್ ಆಗಿ ಅಂಥದ್ದೇ ಸಿನಿಮಾಗಳನ್ನ ತೀರಾ ಎಕ್ಸ್ಟ್ರೀಮ್ ಬಯಾಸ್ಮೆಂಟ್ ಅಲ್ಲಿ ಮಾಡಿದ್ರೆ ಅದೇ ಹಿಂದೂಗಳು ಈ ವ್ಯಕ್ತಿಯನ್ನ ಸಪೋರ್ಟ್ ಮಾಡೋದನ್ನ ಬಿಟ್ರು. ಹೇಗೆ ಕರಿಯರ್ ಅನ್ನ ಕಟ್ಕೊಂಡಿದ್ರು ಹಂಗೆ ಕರಿಯರ್ ಬರ್ಬಾದಾಗಿದ್ದು ಕೂಡ ಅದೇ ಪ್ರೊಪಗ್ಯಾಂಡಾ ಬೇಸಿಸ್ ಮೇಲೆ. ಹಾಗಾಗಿ ಜನಕ್ಕೆ ಯಾವುದನ್ನ ಎಷ್ಟು ಹೇಗೆ ಎಲ್ಲಿ ತಗೋಬೇಕು, ಎಲ್ಲಿ ಸ್ಟಾಪ್ ಮಾಡ್ಬೇಕು, ಎಲ್ಲಿ ಡಿನೈ ಮಾಡ್ಬೇಕು, ಎಲ್ಲಿ ಸಪೋರ್ಟ್ ಮಾಡ್ಬೇಕು. ನೋಡಿ, ಧ್ರುವ್ ರಾಠಿ ಒಂದು ಟ್ವೀಟ್ ಅನ್ನ ಮಾಡಿದ್ರು, ಈ ಸಿನಿಮಾ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಭವಂಡರ್ ಅಂತ. ಒಂದು 300 ಕೋಟಿ ರೂಪಾಯಿ ಪ್ರೊಪಗ್ಯಾಂಡಾ ಸಿನಿಮಾವನ್ನ ಡೆಸ್ಟ್ರಾಯ್ ಮಾಡಕ್ಕೆ ಒಂದು ಯೂಟ್ಯೂಬ್ ವಿಡಿಯೋ ಸಾಕು ಅಂತ ಹೇಳಿದ್ರು. ಇದನ್ನ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ಅಥವಾ ದುರಹಂಕಾರ ಅಂತ ಹೇಳ್ತಾರೆ. ಒಂದು ಸಿನಿಮಾ ಅನ್ನೋದು, ಒಂದು ಇಂಡಸ್ಟ್ರಿ ಅನ್ನೋದು ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ ಅಥವಾ
ಪ್ರೊಪಗ್ಯಾಂಡ ಅಲ್ಲ. ಈಗ ಒಬ್ಬ ಡಿರೆಕ್ಟರ್, ಆಕ್ಟರ್ ಅನ್ನೋರ್ಗೆ ಒಂದು ಸಿನಿಮಾ ಅಥವಾ ಒಂದು ಇಂಡಸ್ಟ್ರಿನೇ ಬಂದಾಯ್ತು ಅಂತ ತಿಳ್ಕೊಂಬಿಡಿ, ಅವರು 4-5 ಜನರೇಷನ್ ಆಗುವಷ್ಟು ದುಡ್ಡನ್ನ ಮಾಡಿದ್ದಾರೆ. ಕುತ್ಕೊಂಡು ತಿಂದ್ರು ಕೂಡ ಅವ್ರದ್ದೇನು ಖರ್ಚಾಗೋದಿಲ್ಲ. ಆದ್ರೆ ಅದನ್ನ ನಂಬ್ಕೊಂಡು, ಇಂಡಸ್ಟ್ರಿಯನ್ನ ನಂಬ್ಕೊಂಡು ಡೈಲಿ ವೇಜಸ್ ಅಲ್ಲಿ ಪಾಪ ಕೆಲಸ ಮಾಡ್ತಾ ಇರ್ತಾರೆ. ಸ್ಪಾಟ್ ಬಾಯ್ಸ್ ಇರಬಹುದು, ಪ್ರೊಡಕ್ಷನ್ ನ ಹುಡುಗರಾಗಿರಬಹುದು, ಮೇಕಪ್ ಟೀಮ್ ಇರಬಹುದು, ಡಾನ್ಸ್ ಟೀಮ್ ಇರಬಹುದು. ಸೊ ಈ ರೀತಿ ಆ ಇಂಡಸ್ಟ್ರಿ ಇದ್ರೆ ಮಾತ್ರ ಅವರ ಆ ದೈನಂದಿನ ಹಣ ಅನ್ನೋದು, ಕುಟುಂಬ ಅನ್ನೋದು, ಇದೆಲ್ಲವೂ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರುವಾಗ ಒಂದು ಸಿನಿಮಾ ಪ್ರೊಪಗ್ಯಾಂಡ ಸಿನಿಮಾ ಅಂತ ಹೇಳ್ಬಿಟ್ಟು ನೀವು ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ರಿ ಅಂತಂದ್ರೆ ಯಾರಿಗ್ ಲಾಸ್ ಆಗತ್ತೆ? ಜೊತೆಗೆ ನೋಡಿ, ಈ ಬಾಲಿವುಡ್ ನಲ್ಲಿ ಎಸ್ಪೆಷಲಿ ಈ ನೆಪೋಟಿಸಮ್ ನಿಂದ ಬದನಾಮಾಗಿ ಜನ ಎಲ್ಲ ಚೀತು ಅಂದ್ಮೇಲೆ ಸಿನಿಮಾಗಳೇ ಸಕ್ಸಸ್ ಆಗಲ್ಲ. ಹಾಗೆ ಈ ಪೂರ್ತಿ ಇಂಡಸ್ಟ್ರಿಯ ಪ್ರೊಡಕ್ಷನ್, ಡಿರೆಕ್ಷನ್, ಆಕ್ಟಿಂಗ್ ಇದೆಲ್ಲ ನೋಡಿದ್ರಿ ಅಂತಂದ್ರೆ ಪವರ್ ಕಾನ್ಸಂಟ್ರೇಷನ್ ಅನ್ನೋದು ಒಂದು 5-6 ಮನೆತನದ ಕೈಯಲ್ಲಿದೆ. ಅಂಥದ್ರಲ್ಲಿ ಒಬ್ಬ ಔಟ್ಸೈಡರ್ ಬಂದು ಈ ರೀತಿ ಬಿಗ್ ಬಜೆಟ್ ಸಿನಿಮಾ ಮಾಡಿ ಅದನ್ನ ಸೂಪರ್ ಹಿಟ್ ಮಾಡಿಸ್ತಾನೆ ಅಂದ್ರೆ ನೆವರ್ ಬಿಫೋರ್ ಎವರ್ ಆಫ್ಟರ್ ಅನ್ನೋ ತರದಲ್ಲಿ, ಜನರಿಗೆ ರೀಚ್ ಆಗೋ ತರದಲ್ಲಿ 3.5 ಗಂಟೆಯ ಸಿನಿಮಾವನ್ನ ಜನ ಕುತ್ಕೊಂಡು ನೋಡುವಷ್ಟರ ಮಟ್ಟಿಗೆ ಟ್ಯಾಲೆಂಟೆಡ್ ಆಗಿ ಕ್ರಾಫ್ಟ್ ಮಾಡ್ತಾರೆ ಅಂತಂದ್ರೆ ಅಂಥವರು ಬರ್ಬೇಕು. ಆವಾಗ ಪವರ್ ಡಿಸೆಂಟ್ರಲೈಸ್ ಆಗತ್ತೆ. ಯಾರ್ಯಾರಿಗೆಲ್ಲ ನಮ್ಮನ್ ಬಿಟ್ರಿಲ್ಲ, ನಮ್ ಜನರೇಷನ್ನು, ನಮ್ಮಿದು, ನಮ್ ಪ್ರೊಡಕ್ಷನ್ ಹೌಸು, ನಮ್ ಮನೆತನ ಅನ್ನೋ ತರದ ಅಹಂಕಾರ ಇತ್ತು ಈ ಹಿಂದಿ ಸಿನಿಮಾದಲ್ಲಿ, ಅಂತವ್ರಿಗೆಲ್ಲ ನಮ್ಮನ್ನ ಜನ ಡಿನೈ ಮಾಡಿದ್ದಾರೆ. ಆದ್ರೆ ನಮ್ಮ ಇಂಡಸ್ಟ್ರಿ ಉಳಿಬೇಕು ಅಂತಂದ್ರೆ ಇಂಥ ಔಟ್ಸೈಡರ್ಸ್ ಜೊತೆ ನಾವು ಕೊಲಾಬರೇಟ್ ಮಾಡ್ಬೇಕು ಅನ್ನುವಂತಹ ಒಂದು ಆಕಾತ್ಗೆ ಬರೋದು ಅಂತ ಹೇಳ್ತಾರಲ್ಲ, ಅದನ್ನ ಈ ಸಿನಿಮಾ ಮಾಡಿ ತೋರಿಸಿದೆ. ಜೊತೆಗೆ ಒನ್ ಆಫ್ ದ ಹೈಯೆಸ್ಟ್ ಗ್ರಾಸಿಂಗ್ ಮೂವೀಸ್ ಆಫ್ 2025. ಸೊ ಈ ಸಿನಿಮಾವನ್ನ ನನಗ್ ನೋಡಿದಾಗ ನನಗೆ ಕೇವಲ ಒಂದು ಆರ್ಟಿಸ್ಟಿಕ್ ದೃಷ್ಟಿಕೋನದಲ್ಲಿ ಮಾತ್ರ ಅಲ್ಲ, ಅದರ ಪೊಲಿಟಿಕ್ಸ್ ಪೂರ್ತಿ ಗೊತ್ತಿದ್ದು, ಎಲ್ಲೆಲ್ಲಿ ಏನೇನು ನರೇಟಿವ್ ಸೆಟ್ ಮಾಡಕ್ ಟ್ರೈ ಮಾಡಿದ್ದಾರೆ, ಎಲ್ಲಿ ಅದು ಜೆನ್ಯೂನ್ ಆಗಿ ಒಬ್ಬ ಡಿರೆಕ್ಟರ್ನ ಫ್ರೀಡಮ್ ಅಂದ್ರೆ ಒಂದು ಸೀನ್ ಅನ್ನ ಹೆಂಗ್ ತೋರಿಸ್ಬೇಕು ಅನ್ನೋದು ಇರ್ತಲ್ಲ, ಅದು ಒಂದು ಕ್ರಿಯೇಟಿವ್ ಫ್ರೀಡಮ್ ಅಂತ ತೋರಿಸ್ತಾರೆ. ಆ ಕ್ರಿಯೇಟಿವ್ ಫ್ರೀಡಮ್ ಅಲ್ಲಿ ಪ್ರೊಪಗ್ಯಾಂಡ ಇದೆಯಾ ಇಲ್ವಾ? ಇದೆ ಅಂತಂದ್ರೆ ಎಷ್ಟಿದೆ? ಇದೆಲ್ಲದನ್ನ ಕೂಲಂಕುಷವಾಗಿ ಕುತ್ಕೊಂಡು ನನಗೆ ನೋಡಿದಾಗ ದಿಸ್ ಮೂವಿ ಅಂಡ್ ಎಸ್ಪೆಷಲಿ ರಣವೀರ್ ಸಿಂಗ್ ನ ಆ ಹಮ್ಜಾ ಕ್ಯಾರೆಕ್ಟರ್ ಅನ್ನುವಂಥದ್ದೇ ಇದಲ್ಲ, ನನಗ್ ತೀರಾ ಅಂತಂದ್ರೆ ತೀರಾ ಖುಷಿ ಕೊಡ್ತು. ಹಾಗೆ ಒಂದು ಸಿನಿಮಾ ಇಷ್ಟ ಆಗ್ಲಿಲ್ಲ ಅಥವಾ ನಿಮ್ಮ ದೃಷ್ಟಿಕೋನದಲ್ಲಿ ಅದು ಪ್ರೊಪಗ್ಯಾಂಡ ಅಂತಾನೆ ಅನಿಸ್ತು ಅಂತಾನೆ ಇಟ್ಕೊಳ್ಳೋಣ. ಎಲ್ರಿಗೂ ಹಂಗ ಅನಿಸ್ಬಹುದು. ಇವಾಗ ನೋಡಿ, ಈ ಧರ್ಮಸ್ಥಳ ಕೇಸ್ ಆದಾಗೂ ಬಹಳಷ್ಟು ಜನ ಯಾರು ಧರ್ಮಸ್ಥಳದ ಈ ಧರ್ಮಾಧಿಕಾರಿ ಕುಟುಂಬದ ವಿರುದ್ಧವಾಗಿ ಮಾತಾಡ್ತಾರೆ ಅಥವಾ ಅವ್ರನ್ನ ಸಸ್ಪೆಕ್ಟ್ ಫುಲ್ ಆಗಿ ನೋಡ್ತಿದ್ದಾರೆ ಅಂದ ತಕ್ಷಣ ಅವ್ರಿಗೆ ಕಮ್ಯುನಿಸ್ಟ್ ಪೇಮೆಂಟ್ ಆಗಿದೆ ಅಂತ ಹೇಳ್ಬಿಡೋದು, ಅಥವಾ ಯಾರು ಈ ಸೌಜನ್ಯ ಪರವಾಗಿ ಮಾತಾಡಿದ ತಕ್ಷಣ ಅಥವಾ ಅವರ ಕುಟುಂಬದ ಪರವಾಗಿ ಯಾವುದೇ ಹೆಣ್ಮಗುಗೆ ಹಂಗ ಆಗ್ಬಾರ್ದು ಅಂದ ತಕ್ಷಣ ಅವ್ರನ್ನೆಲ್ಲ ಆಂಟಿ ಹಿಂದೂ ಅಂತ ಕರೆಯೋದಿರೋದಲ್ಲ, ಇದನ್ನ ಪ್ರೊಪಗ್ಯಾಂಡ ಅಂತ ಹೇಳ್ತಾರೆ. ಅಥವಾ ಇದನ್ನ ಏನು ಕ್ಯಾನ್ಸಲಿಂಗ್ ಅಂತ ಕರೀತಾರೆ. ಪರ್ಸ್ಪೆಕ್ಟಿವ್ ಅನ್ನ ಕೇಳದ್ದೆ, ಪಾಸಿಬಿಲಿಟಿಯನ್ನ ಕೇಳದ್ದೆ ಒಂದು ವಿಚಾರವನ್ನ ಕ್ಯಾನ್ಸಲ್ ಔಟ್ ಮಾಡೋದಿರತ್ತೆ ಅಲ್ವಾ, ದಿಸ್ ಇಸ್ ನಾಟ್ ಹೆಲ್ದಿ ಅಕಾರ್ಡಿಂಗ್ ಟು ಮೀ. ಸೊ ಈ ಸಿನಿಮಾವನ್ನ ನೀವು ಈಗಾಗಲೇ ನೋಡಿದೀರಾ ಅಂತಂದ್ರೆ ನಿಮ್ಗೆ ಈ ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು, ಯಾವ ಸೀನ್ ಇಷ್ಟ ಆಯ್ತು, ಅದರಿಂದ ನೀವ್ ಏನ್ ಕಲಿತ್ರಿ, ಇದು ವೆರಿ ಇಂಪಾರ್ಟೆಂಟ್. ಸಿನಿಮಾ ಅಂತಂದ್ರೆ ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಅದು ಸಮಾಜದ ಒಂದು ಕೈಗನ್ನಡಿ. ಸೊ ಅದನ್ನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಒಂದು ಎಪಿಸೋಡ್ ಅನ್ನ ದಯವಿಟ್ಟು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ. ಕಾಮೆಂಟ್ ನ ಜೊತೆಗೆ ಹೈಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಹೈಪ್ ಅನ್ನ ನೀವು ಮಾಡಿದ್ರಿ ಅಂತಂದ್ರೆ ನಿಮ್ಮ ಹಾಗೆ ಇಂಥ ಕಾಂಟೆಂಟ್ ಅನ್ನ ನೋಡೋಕೆ ಇಷ್ಟಪಡುವಂತಹ ವ್ಯಕ್ತಿಗಳಿಗೆ ಯೂಟ್ಯೂಬ್ ಆಟೋಮೆಟಿಕಲಿ ಈ ವಿಡಿಯೋವನ್ನ ರೆಕಮೆಂಡ್ ಮಾಡುತ್ತೆ. ಹಾಗೆ ಯಾವುದೇ ವ್ಯಕ್ತಿಯ ಉದ್ದೇಶವನ್ನ ಅಥವಾ ಅವರ ಒಪಿನಿಯನ್ ಅನ್ನ ಕ್ವೆಶ್ಚನ್ ಮಾಡೋದು, ಇದು ಕೀಳು ಇದು ಮೇಲು ಅಂತ ಹೇಳೋದು ನನ್ನ ಉದ್ದೇಶ ಅಲ್ಲ. ಆದ್ರೆ ಯಾವುದೇ ಒಂದು ವಿಚಾರವನ್ನ ನಾನು ಹೇಳೋದೇ ಸರಿ, ನನಗ್ ಗೊತ್ತಿರೋದೇ ಸತ್ಯ, ಬಾಕಿ ಇದೆಲ್ಲ ಪ್ರೊಪಗ್ಯಾಂಡ ಅನ್ನೋ ತರದಲ್ಲಿ ಹೇಳುವಂತದ್ದಿದೆ ಅಲ್ಲ, ಈ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಸರಿ ಅಲ್ಲ. ಈ ಸಮಾಜದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಇಟ್ ಕಮ್ಸ್ ವಿತ್ ಸರ್ಟೇನ್ ರೆಸ್ಟ್ರಿಕ್ಷನ್. ಸಂವಿಧಾನ ನೀನ್ ಭಯ ಬಂದಂಗ್ ಮಾತಾಡುವಂತ ಯಾರಿಗೂ ಅಧಿಕಾರವನ್ನ ಕೊಟ್ಟಿಲ್ಲ. ಇಲ್ಲಿ ಕೆಲವು ಜನ ಭಯ ಬಂದಂಗೆ ಯಾರು ಕಮೆಂಟ್ ಮಾಡ್ತಾರೆ ಅಂತವ್ರಿಗೆ ನಾನು ಕೆಲಸಕ್ಕೆ ಅವ್ರದ್ದೇ ರೀತಿ ಉತ್ತರ ಕೊಟ್ಟ ತಕ್ಷಣ ಅಫೆಂಡ್ ಆಗ್ಬಿಡ್ತಾರೆ. ನೋಡಿ, ನೀವ್ ಹೆಂಗ್ ಮಾತಾಡ್ತೀರಾ ಹಂಗಿದ್ದೇ ಆನ್ಸರ್ ಸಿಗತ್ತೆ. ನೀವು ನನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರೆ ನಾನ್ ಹೆಂಗೆ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡದೇ ಇರಕ್ ಸಾಧ್ಯ? ಸೊ ನಾನು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತೀನಿ, ನೀವ್ ಹೆಂಗೋ ನಾನ್ ಹಂಗೆ, ಬಟ್ ವಿ ಆರ್ ನಾಟ್ ದ ಸೇಮ್. ಅಂದ್ರೆ ಅರ್ಥ ಏನು? ಒಬ್ಬ ವ್ಯಕ್ತಿ ನಮ್ಮ ಹತ್ರ ಹೆಂಗಿರ್ತಾರೆ ನಾವು ಅವ್ರ ಹತ್ರ ಹಾಗೆ ಇರ್ತೀವಿ. ಹೀಗಿರೋದು ಏನು ನಮಗೆ
ಇಂಡಿವಿಜುವಲ್ ಐಡೆಂಟಿಟಿ ಇಲ್ಲ ಅಥವಾ ನನ್ನ ಪರ್ಸನಾಲಿಟಿ ಅಂತ ಅಲ್ಲ, ಯು ಡಿಸರ್ವ್ ದಿಸ್ ಪರ್ಸನಾಲಿಟಿ ಓನ್ಲಿ ಅನ್ನೋ ಥರದಲ್ಲಿ. ಹಾಗಾಗಿ ಒಂದು ಹೆಲ್ದಿ ಸೊಸೈಟಿ ಇರಬೇಕು ಅಂತಂದ್ರೆ ಈ ರೀತಿಯ ಪರ್ಸ್ಪೆಕ್ಟಿವ್ಗಳು ನಮಗೆ ಅರ್ಥ ಆಗ್ಬೇಕು. ಆ ಪರ್ಸ್ಪೆಕ್ಟಿವ್ ಇತ್ತು ಅಂತಂದ್ರೆ ಆ ವ್ಯಕ್ತಿಯ ಉದ್ದೇಶ ಏನು, ಆ ವ್ಯಕ್ತಿ ಏನನ್ನ ಹೇಳಕ್ ಟ್ರೈ ಮಾಡ್ತಿದ್ದಾರೆ ಅನ್ನೋದನ್ನ ಯಾವುದೇ ಟ್ಯಾಗ್ ಇಲ್ಲದೆ ನೋಡೋಕ್ ಸಾಧ್ಯ. ಈಗ ಒಂದಷ್ಟು ಜನ ಇದಾರ ಆಯ್ತಾ ಇಲ್ಲಿ, ಅವ್ರನ್ನ ಬಿಜೆಪಿಯ ಅಂಧಭಕ್ತ ಅಂತ ಕೆಲವು ಜನ ಲೆಫ್ಟಿಸ್ಟ್ ಕಾಂಗ್ರೆಸ್ ಅವರು ಮೊದ್ಲು ಕರೆದಿದ್ದು. ಇವಾಗ ಅದು ಎಷ್ಟು ಜನರಲೈಸ್ಡ್ ಆಗಿದೆ ಅಂತಂದ್ರೆ ಏನ್ ಮಾಡಿದ್ರು ಜೈ ಅಂತ ಹೇಳ್ಬಿಡ್ತಾರೆ. ಬಿಜೆಪಿ ಏನ್ ಮಾಡಿದ್ರು ಸರಿ, ಕರಪ್ಷನ್ ಆದ್ರೂ ಸರಿ, ಅರಾವಳಿ ಹಿಲ್ಸ್ ಅನ್ನ ಡೆಮಾಲಿಷ್ ಮಾಡಕ್ ಹೋದ್ರು ಸರಿ, ಜುಡಿಷಿಯರಿಯನ್ನ ಕಂಟ್ರೋಲ್ ತಗೊಂಡು, ನೋ ದಿಸ್ ಇಸ್ ನಾಟ್ ಸರಿ, ಇದು ಸರಿ ಅಲ್ಲ. ಬಿಜೆಪಿಯನ್ನ ಅಥವಾ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಿದ್ ಏನಕ್ಕೆ ಅಂತಂದ್ರೆ ಟು ಸರ್ವ್ ಅಸ್, ಟು ರೆಪ್ರೆಸೆಂಟ್ ಅಸ್. ಹಿಂದುತ್ವವನ್ನ ನೀವು ಪರಿಪಾಲಿಸಿ, ಹಿಂದುತ್ವದ ಹೆಸರಲ್ಲಿ ನೀವು ಜಿಹಾದ್ ಮಾಡಿ ಅಂತ ಅಲ್ಲ. ಹೇಗೆ ಈ ಜಿಹಾದಿಗಳನ್ನ ಮಟ್ಟ ಹಾಕಬೇಕು, ಹಾಗೆ ಹಿಂದುತ್ವ ಅಂತಂದ್ರೆ ನಮ್ಮಪ್ಪನ ಮನೆ ಆಸ್ತಿ ಅನ್ನೋ ತರದಲ್ಲಿ ಬಿಜೆಪಿಯ ಕೆಲವೊಂದಷ್ಟು ಜನ ಸೋಗಲಾಡಿಗಳು ಅವರು. ಯಾರು ನಿಜವಾದ ಹಿಂದುತ್ವದ ಪ್ರತಿಪಾದಕರು ಇರ್ತಾರೆ, ಪ್ರಾಕ್ಟಿಷನರ್ ಇರ್ತಾರೆ, ಅಂತವ್ರು ಯಾರು ಹಿಂಗಿದ್ದನ್ನ ಮಾಡೋದಿಲ್ಲ. ಅದನ್ನ ಬಿಟ್ಟು ಒಳಗಡೆ ಒಂದು ಹೊರಗಡೆ ರೇಪಿಸ್ಟ್ ಗಳನ್ನೆಲ್ಲ ಹೊರಗಡೆ ಬಿಟ್ಟು ನೀವು ಸೋನಂ ವಾಂಗ್ಚುಕ್ ತರದ ಒಬ್ಬ ಸೈಂಟಿಸ್ಟ್ ಅನ್ನ, ಸೋಷಿಯಲ್ ಆಕ್ಟಿವಿಸ್ಟ್ ಅನ್ನ ಒಳಗಡೆ ಇರ್ತೀರಾ ಅಂತಂದ್ರೆ ಇದನ್ನ ಆಂಟಿ ನ್ಯಾಷನಲ್ ಅಂತ ಕರಿಬೇಕು. ಅದು ಯಾವುದೇ ಸರ್ಕಾರ ಇರ್ಲಿ. ಅಂಡ್ ಒಂದು ಸರ್ಕಾರವನ್ನ ನೀವ್ ಹೇಟ್ ಮಾಡ್ತಿದ್ದೀರಾ ಅನ್ನೋ ಕಾರಣಕ್ಕೋಸ್ಕರ ವಿತ್ ವ್ಯಾಲಿಡ್ ರೀಸನ್ ಅಂತಂದ್ರೆ ಓಕೆ, ಕ್ವೆಶ್ಚನ್ ಮಾಡಿ ಸರ್ಕಾರವನ್ನ. ಆದ್ರೆ ನಿಮಗೆ ಆ ಸರ್ಕಾರದಲ್ಲಿ ಬಹಳಷ್ಟು 95% ಎಲ್ಲದೂ ತಪ್ಪೇ ಕಾಣಿಸ್ತಾ ಇದೆ ಅಂದ ತಕ್ಷಣ ಅದರ ನರೇಟಿವ್ ನಲ್ಲಿ ಇರುವಂತಹ ಒಂದು ಸಿನಿಮಾ ಅನ್ನೋದ್ರನ್ನ ಕ್ಯಾನ್ಸಲ್ ಮಾಡೋದಿರತ್ತೆ ಅಲ್ವಾ. ದಿಸ್ ಇಸ್ ನಾಟ್ ಅ ಗುಡ್ ಸೈನ್ ಅಕಾರ್ಡಿಂಗ್ ಟು ಮೀ. ಸೊ ಇದು ಈ ಒಂದು ವರ್ಷದ ಕಟ್ಟಕಡೆಯ ಎಪಿಸೋಡ್. ಸೊ ನಾನು ಮತ್ತೆ ನಿಮ್ಗೆ ಸಿಗೋದು ಒಂದು ವೆರಿ ಇಂಟ್ರೆಸ್ಟಿಂಗ್, ಹಾಗೆ ಭಾರತೀಯರಾಗಿ ನಾವು ಇಮಿಡಿಯೇಟ್ ಲೆವೆಲ್ ಅಲ್ಲಿ ಕಲಿಬೇಕಾಗಿರುವಂತಹ ಒಂದು ವಿಚಾರವನ್ನ ತಗೊಂಡು 2026ರಲ್ಲಿ ಸಿಗೋಣ. ಎಲ್ರಿಗೂ ಕೂಡ ಹ್ಯಾಪಿ 2026 ಇನ್ ಅಡ್ವಾನ್ಸ್. ಟಿಲ್ ಐ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಜೈ ಹಿಂದ್, ಓಂ ನಮಃ ಶಿವಾಯ.